217ನೇ ಶ್ಲೋಕ. ಮುಕ್ತೋಪಿ ತಾವತ್ ಬಿಬ್ರೂಯಾತ್ ಸ್ವದೇಹಂ ಆರಬ್ಧಮಶ್ನನ್ ಅಭಿಮಾನ ಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂತ್ವನ್ಯ ದೇಹಾಯ ಗುಣಾನ್ನ ವೃಂಕ್ತೆ. ಮುಕ್ತಃ ಅಪಿ ತಾವತ್ ಬಿಬ್ರೂಯಾತ್ ಸ್ವದೇಹಂ ಆರಬ್ಧಂ ಅಶ್ನನ್ ಅಭಿಮಾನ ಶೂನ್ಯಃ ಯಥಾ ಉಪಯಾಂತಂ ಪ್ರತಿಯಾತ ನಿದ್ರಃ ಕಿಂತು ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ. ಅಂದ್ರೆ ಜೀವನ್ ಮುಕ್ತರು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನ ಇಲ್ಲಿ ಪಂಚಮಸ್ಕಂದದ ಮಾತು, ಬ್ರಹ್ಮದೇವರು ಪ್ರಿಯವ್ರತನಿಗೆ ಹೇಳ್ತಕ್ಕಂಥ ಮಾತು. ಅದರ ಆರಂಭದಲ್ಲಿ ಉತ್ತಾನಪಾದನ ಮಗ ಪ್ರಿಯವ್ರತ ನಾನು ರಾಜ್ಯಭಾರ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತಿರ್ತಾನೆ. ಸ್ವಯಂಭವ ಮನುವಿನ ಮಗ ಪ್ರಿಯವ್ರತ ತಾನು ರಾಜ್ಯಭಾರ ಮಾಡೋದಿಲ್ಲ, ಕಾಡಿಗೆ ಹೋಗಿ ಸನ್ಯಾಸಿ ಆಗ್ತೀನಿ ಅಂತ ಹೇಳುವಾಗ ಬ್ರಹ್ಮದೇವರು ಒಂದಷ್ಟು ಉಪದೇಶದ ಮಾತುಗಳನ್ನು ಆಡ್ತಾರೆ. ಅಲ್ಲಿ ಬ್ರಹ್ಮದೇವರು ಪ್ರಿಯವ್ರತಗೆ ಹೇಳ್ತಕ್ಕಂಥ ಮಾತು, ಆರಬ್ಧಂ ಅಶ್ನನ್ ಅಭಿಮಾನ ಶೂನ್ಯ ಯಥಾ ಉಪಯಾತಂ ಪ್ರತಿಯಾತ ನಿದ್ರಃ ಕಿಂತು ಅನ್ಯ ದೇಹಾಯ ಗುಣಾನ್ ನ ವೃಂಕ್ತೆ. ಅಂದ್ರೆ ಮುಕ್ತೋಪಿ, ಮುಕ್ತ ಅಂದ್ರೆ ಏನು, ಈಗಾಗಲೇ ಮೋಕ್ಷಕ್ಕೆ ಹೋದವನು ಅಂತ ಅರ್ಥ, ಜೀವನ್ ಮುಕ್ತ ಅಂತ ಅರ್ಥ. ಅಂದ್ರೆ ಕೃಷ್ಣ ಒಂದ್ ಮಾತು ಹೇಳ್ತಾನೆ, ಜ್ಞಾನೀಚ ಕರ್ಮಾಣಿ ಸರೋದಿತಾನಿ ಅಂತ. ಅಪರೋಕ್ಷ ಜ್ಞಾನ ಬಂದವನಿಗೂ ಕೂಡ ಕರ್ಮಗಳು ಇದ್ದೇ ಇದೆ, ಕರ್ಮಗಳನ್ನು ಅವನು ಮಾಡ್ಲೇಬೇಕು ಅಂತ ಆ ಅಭಿಪ್ರಾಯದ ಒಂದು ಶ್ಲೋಕ ಇದು. ಅವನು ಜೀವನ್ ಮುಕ್ತನಾಗಿದ್ದಾನೆ, ಜೀವನ್ನೇವ ಮುಕ್ತ. ಇನ್ನು ಈ ಪಾಂಚಭೌತಿಕವಾದ ಶರೀರವನ್ನು ಹೊತ್ತಿದ್ದಾನೆ, ಪಾಂಚಭೌತಿಕವಾದ ಶರೀರವನ್ನು ಹೊತ್ತೇ ಅವನು ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾನೆ, ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಿದ್ದಾನೆ, ಪ್ರಾಕೃತ ಪದಾರ್ಥಗಳ ಮೇಲೆ ಅಭಿಮಾನವನ್ನು ಬಿಟ್ಟಿದ್ದಾನೆ, ರಾಗ ದ್ವೇಷ ಅಸೂಯಾದಿಗಳನ್ನು ಬಿಟ್ಟಿದ್ದಾನೆ. ಅಂತವನನ್ನ ಜೀವನ್ ಮುಕ್ತ ಅಂತ ಕರೆಯೋದು. ಜೀವನ್ ಮುಕ್ತನಾಗಿದ್ದರೂ ಕೂಡ ತಾವತ್ ಸ್ವದೇಹಂ ಬಿಬ್ರೂಯಾತ್, ಅಲ್ಲಿಯವರೆಗೂ ಕೂಡ ಅಂದ್ರೆ ತನ್ನ ದೇಹ ಎಷ್ಟು ದಿವಸ ಇರಷ್ಟೋ ಅಷ್ಟು ಕಾಲದವರೆಗೂ ದೇಹ ಧಾರಣೆಯನ್ನು ಮಾಡಲೇಬೇಕು. ಈ ಪಾಂಚಭೌತಿಕವಾದ ಪ್ರಾಕೃತವಾದ ದೇಹವನ್ನ ಧಾರಣೆ ಮಾಡಲೇಬೇಕು. ನನಗೆ ಅಪರೋಕ್ಷ ಜ್ಞಾನ ಬಂತು, ಆತ್ಮಹತ್ಯೆ ಮಾಡ್ಕೊಂಡು ನಾನು ಸೀದಾ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೋಗೋಂಗಿಲ್ಲ. ಯಾಕೆ? ಅಪರೋಕ್ಷ ಜ್ಞಾನ ಬಂತಲ್ವಾ. ಮೋಕ್ಷಕ್ಕೆ ಏನು ಕಾರಣ? ಅಪರೋಕ್ಷ ಜ್ಞಾನ ಕಾರಣ. ಅಪರೋಕ್ಷ ಜ್ಞಾನ ಬಂತು, ಹಾಗಾದ್ರೆ ನಾ ಇನ್ಯಾಕೆ ಈ ಭೂಲೋಕದಲ್ಲಿರ್ಲಿ, ಈ ದೇಹವನ್ನು ಬಿಡಬೇಕು. ದೇಹ ಬಿಡೋದು ಹೇಗೆ? ಸಾವದಾಗದೆ ಬರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಥವಾ ಮತ್ತೇನೋ ಮಾಡ್ಕೊಳ್ತೇನೆ, ಅದೆಲ್ಲ ಇಲ್ವೇ ಇಲ್ಲ. ತಾವತ್ತು ಭಗವಂತ ಈ ದೇಹಕ್ಕೆ ಎಷ್ಟು ಕಾಲದವರೆಗೆ ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟು ಕಾಲದವರೆಗೂ ದೇಹ ಧಾರಣೆಯನ್ನ ಮಾಡಿಕೊಂಡು ನಾವಿರ್ಲೇಬೇಕು. ಏನ್ ಮಾಡ್ಕೊಂಡಿರೋದು? ಆರಬ್ಧಂ ಅಶ್ನನ್, ಹೇಗಿರ್ಬೇಕು, ಏನ್ ಮಾಡ್ಕೊಂಡಿರ್ಬೇಕು? ಅಭಿಮಾನ ಶೂನ್ಯನಾಗಿರ್ಬೇಕು. ನನ್ನ ದೇಹ, ನನ್ನ ಇಂದ್ರಿಯಗಳು, ನನ್ನ ಸಂಪಾದನೆ, ನನ್ನ ಸಂಪತ್ತು, ಈ ನಾನು ನನ್ನದು, ಮಮೇತಿ ಬದ್ಧತೆ ಜಂತು, ಬಂಧನಕ್ಕೆ ಕಾರಣವಾಗಿರತಕ್ಕಂಥದ್ದು ಅಭಿಮಾನ. ಅಭಿಮಾನವನ್ನ ಬಿಟ್ಟು ಇರಬೇಕು. ಮತ್ತೇನ್ ಮಾಡ್ತಾ ಇರಬೇಕು? ಆರಬ್ಧಂ ನಷ್ಟನ್, ಆರಬ್ಧ ಅಂದ್ರೆ ಪ್ರಾರಬ್ಧ ಕರ್ಮ ಅಂತ ಅರ್ಥ. ಸಂಚಿತ ಕರ್ಮಗಳೆಲ್ಲವೂ ನಾಶವಾಗಿದೆ ಮತ್ತು ಆಗಾಮಿ ಕರ್ಮಗಳು ಯಾವುದು ಕೂಡ ಹುಟ್ಟೇ ಇಲ್ಲ. ಹಾಗಾಗಿ ಆಗಾಮಿ ಕರ್ಮಗಳು ಇಲ್ಲ, ಈಚೆ ಸಂಚಿತ ಕರ್ಮಗಳು ಇಲ್ಲ. ಇರೋದು ಈ ದೇಹ ಇದ್ದಷ್ಟು ದಿವಸ ಪ್ರಾರಬ್ಧ ಕರ್ಮ, ಅದನ್ನು ಅನುಭವಿಸುವುದು. ಪ್ರಾರಬ್ಧಂ ಅಷ್ಟನ್, ಆರಬ್ಧಂ ನಾಮ ಪ್ರಾರಬ್ಧಂ ಇತ್ಯರ್ಥ. ಆರಬ್ಧ ಕರ್ಮಗಳನ್ನ, ಪ್ರಾರಬ್ಧ ಕರ್ಮಗಳನ್ನ ಅಷ್ಟನ್ ಅಂದ್ರೆ ಅನುಭವಿಸುತ್ತಾ, ತನ್ನ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅದನ್ನ ಅನುಭವಿಸುವುದು. ತನ್ನ ಏನು ಪ್ರಾರಬ್ಧ ಕರ್ಮ ಅಂತ ಇರುತ್ತೋ ಅದನ್ನು ಅನುಭವಿಸಿಕೊಂಡಿರಬೇಕು. ಯಥಾ ಉಪಯಾತಂ ಪ್ರತಿಯಾತ ನಿದ್ರಃ, ಯಥಾ ಉಪಯಾತಂ, ಯಾವ್ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪ್ರಾರಬ್ಧದ ಒಂದು ಬರುವಿಕೆ ಆಗತ್ತೋ ಅದನ್ನ ನಾವೇನ್ ಮಾಡ್ತಾ ಇರಬೇಕು? ಯಥಾ ಉಪಯಾತಂ, ಹೇಗೆ ನಮಗೆ ಬರುತ್ತೋ ಆ ರೀತಿಯಲ್ಲಿ ಬಂದ ಹಾಗೆ ಅನುಭವಿಸ್ತಾ ಇರಬೇಕು. ಪ್ರತಿಯಾತ ನಿಗ್ರಹ, ಪ್ರತಿಯಾತ ನಿಗ್ರಹ ಅಂದ್ರೆ ನಿವೃತ್ತ ಜ್ಞಾನ ಅನ್ಯಥಾ ಜ್ಞಾನಿ ಅಂದ್ರೆ ಅರ್ಥ ಏನು? ಜೀವನ್ ಮುಕ್ತ ಅಂತ ಅರ್ಥ. ಪ್ರತಿಯಾತ ಅಂತ ಶಬ್ದಕ್ಕೆ ನಿವೃತ್ತ ಅಜ್ಞಾನ ಅಂದ್ರೆ ಅಜ್ಞಾನ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಭಗವಂತನ ಬಗ್ಗೆ ತತ್ವಜ್ಞಾನವನ್ನು ಪಡೆದಿದ್ದಾನೆ. ಹೀಗೆ ಪ್ರತಿಯಾತನಿದ್ದ ಅಂದ್ರೆ ಆ ಅರ್ಥ. ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಇದ್ಯಾವುದೂ ಕೂಡ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅವನೇ ಈ ಜೀವನ್ ಮುಕ್ತ ಅಂತ ಕರೆಯೋದು. ಹೀಗೆ ಪ್ರತಿಯಾತ ನಿದ್ರನ
ಪ್ರತಿಯಾತ ನಿದ್ರ ಅಂದ್ರೆ ಜೀವನ್ಮುಕ್ತ ಅಂತ ಅರ್ಥ. ಅಂದ್ರೆ ಯಾಕೆ ಅವನನ್ನು ಪ್ರತಿಯಾತ ನಿದ್ರ ಅಂತ ಕರೀತಾರೆ ಅಂದ್ರೆ ಅವನಿಗೆ ಅಜ್ಞಾನವಾಗ್ಲಿ, ವಿಪರೀತ ಜ್ಞಾನವಾಗ್ಲಿ, ಸಂಶಯವಾಗ್ಲಿ ಯಾವುದೂ ಕೂಡ ಇಲ್ಲ. ಪ್ರತಿಯಾತ ನಿದ್ರ ಯಥಾ ಯಥಾ ಉಪಯಾತಂ. ಯಥಾ ಉಪಯಾತಂ ಅಂದ್ರೆ ಆ ದೈವಾನುಗ್ರಹದಿಂದಾಗಿ ಏನೇನು ಬರುತ್ತೋ ಅದನ್ನ ಅವನು ಅನುಭವಿಸ್ಕೊಂಡಿರ್ಬೇಕು. ಅಲ್ಲ ನಾನು ಕರ್ಮವನ್ನ ಮಾಡ್ಕೊಂಡು ಅಂದ್ರೆ ಆರಬ್ಧ ಕರ್ಮಗಳನ್ನ, ಪ್ರಾರಬ್ಧ ಕರ್ಮಗಳನ್ನ ಮಾಡ್ತಾ ಇರ್ಬೇಕು ಅಂದ್ರೆ ಕರ್ಮವು ಮತ್ತೊಂದು ಕರ್ಮಕ್ಕೆ ಕಾರಣವಾಗತ್ತೆ. ಅಂದ್ರೆ ಈಗ ನಾನು ಮಾಡ್ತಕ್ಕಂಥ ಕರ್ಮ ನನಗೆ ಮತ್ತೊಂದು ಮಗದೊಂದು 10 ದೇಹಗಳು ಬರ್ಲಿಕ್ಕೆ ಕಾರಣವಾಗತ್ತಲ್ವಾ ಅನ್ನೋ ಸಂದೇಹ ಏನಾದ್ರೂ ಇದ್ರೆ ಇಲ್ಲ. ಕಿಂತು ಅನ್ಯ ದೇಹಾಯ ನ ಗುಣಾನು ನ ರುಂತೆ ವರುಣ. ಅವನು ಮಾಡ್ತಕ್ಕಂಥ ಕರ್ಮ ಇದೆಯಲ್ಲ, ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿ ಅಭಿಮಾನ ಶೂನ್ಯನಾಗಿ ಮಾಡುವಂತ ಕರ್ಮಗಳಿದ್ದಾವಲ್ಲ, ಅದು ಮತ್ತೊಂದು ಮಗದೊಂದು 10 ಜನ್ಮಗಳ ಬರುವಿಕೆಗೆ ಕಾರಣವಾಗೋದಿಲ್ಲ. ಯಾಕಂದ್ರೆ ಅವನು ಅಭಿಮಾನದಿಂದ ನನ್ನ ಕರ್ಮ ನಾನು ಮಾಡುತ್ತಿದ್ದೇನೆ, ನಾನು ನನ್ನದು ಎಂಬತಕ್ಕಂಥ ಅಹಂಕಾರ ಭಾವನೆಯಿಂದಾಗಿ ಕರ್ಮಗಳನ್ನ ಮಾಡ್ತಾ ಇಲ್ಲ. ಯಾವಾಗ ಅಹಂಭಾವನೆಯನ್ನ ಇಟ್ಟುಕೊಂಡು ಕರ್ಮಗಳನ್ನ ಮಾಡ್ತೀವೋ ಆಗ ನಮಗೆ ಕರ್ಮದ ಲೇಪ. ಅಹಂಭಾವನೆಯನ್ನು ಬಿಟ್ಟು ಕರ್ಮವನ್ನ ಮಾಡ್ತಾ ಇದ್ದೇವೆ, ಅದು ಯಥಾ ಉಪಯಾತಂ. ದೇವರ ಅನುಗ್ರಹದಿಂದ ಏನೇನು ಬಂದಿದೋ ಬಂದದ್ದನ್ನು ಅನುಭವಿಸೋದಷ್ಟೇ. ನಮ್ಮ ಜವಾಬ್ದಾರಿ, ದೇವರು ನಮ್ಗೆ ಏನೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ ಆಯಾಯ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಹೀಗೆ ಮಾಡ್ಕೊಂಡು ಹೋದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಬಂಧನಗಳಿಲ್ಲ. ಅವನು ಮಾಡತಕ್ಕಂಥ ಕರ್ಮ ಮತ್ತೊಂದು ಮಗದೊಂದು 10 ಜನ್ಮಗಳಿಗೆ ಕಾರಣವಾಗೋದಿಲ್ಲ ಅಂತ ಬ್ರಹ್ಮದೇವರು ಆ ಪ್ರಿಯವ್ರತನಿಗೆ, ಮೊಮ್ಮಗನಾಗಿರ್ತಕ್ಕಂಥ ಪ್ರಿಯವ್ರತನಿಗೆ ಉಪದೇಶ ಕೊಡ್ತಕ್ಕಂಥ ಸಂದರ್ಭ. ಅಂದ್ರೆ ಬಿಂಬೋಪಾಸಕ ಗುರುಗಳು ಅಂದ್ರೆ ಹೀಗಿರ್ತಾರೆ. ಏನು ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಾರೆ. ಅಪರೋಕ್ಷ ಜ್ಞಾನವನ್ನ ಪಡೆದು ಅಭಿಮಾನ ಶೂನ್ಯರಾಗಿ ತಮಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾರೆ. ಯಾಕಂದ್ರೆ ಸಂದೇಹ ಬರಬಹುದು, ನಮಗೆ ತತ್ವಜ್ಞಾನವನ್ನ ಪಡೆದಂತಹ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆ ಮಾಡತಕ್ಕಂಥ ಗುರು ಸಿಗಬಹುದು. ಅವರು ಈಗಾಗಲೇ ತತ್ವಜ್ಞಾನವನ್ನ ಪಡೆದವರು, ಬಿಂಬಾಪರೋಕ್ಷವನ್ನ ಮಾಡಿಕೊಂಡವರು, ಅವರು ಕೃತಕೃತ್ಯರಾಗ್ಬಿಟ್ಟಿದ್ದಾರಲ್ವಾ. ಅವರು ಕೃತಕೃತ್ಯರಾಗಿದ್ದಾರೆ, ಆದ್ದರಿಂದಾಗಿ ಅವರು ಮತ್ತೊಂದು ಜನ್ಮ ಹೇಗೋ ಅವ್ರಿಗಿಲ್ಲ. ಹಾಗಾಗಿ ಏನಕ್ಕೋಸ್ಕರ ಉಪದೇಶ ಮಾಡ್ತಾರೆ? ಅವ್ರು ಉಪದೇಶ ಮಾಡದೆ ಇರಬಹುದಲ್ವಾ ಅಂತ ಪ್ರಶ್ನೆ ಬಂದ್ರೆ ಹಾಗಿಲ್ಲ, ಅವ್ರು ಉಪದೇಶ ಮಾಡ್ತಾರೆ. ಯಾಕಂದ್ರೆ ಅವರ ಪ್ರಾರಬ್ಧಗಳೇ ಬೇಕಲ್ವಾ. ಅವರು ತತ್ವಜ್ಞಾನ ಬಂದಿದೆ, ಮುಕ್ತಿಗೆ ಅರ್ಹರಾಗಿದ್ದಾರೆ. ಮುಕ್ತಿಗೆ ಅರ್ಹರಾದ ಕೂಡಲೇ ಮುಕ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮುಕ್ತಿಗೆ ಪರಿಪೂರ್ಣವಾದ ಅರ್ಹತೆ ಬರೋದು ತತ್ವಜ್ಞಾನ ಬಂದ ಕೂಡಲೇ ಅಲ್ಲ. ತತ್ವಜ್ಞಾನ ಬರಬೇಕು, ಕರ್ಮಗಳೆಲ್ಲವೂ ನಾಶವಾಗಿರಬೇಕು. ಕರ್ಮನಾಶವಾಗಿಲ್ಲ ಅದರಿಂದಾಗಿ ಮುಕ್ತಿಗೆ ಹೋಗುವ ಪರಿಪೂರ್ಣ ಅರ್ಹತೆ ಬಂದಿಲ್ಲ. ಪರಿಪೂರ್ಣ ಅರ್ಹತೆಯನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರ ಅವರೇನ್ ಮಾಡ್ತಾರೆ? ಉಪದೇಶಾದಿಗಳನ್ನ ಮಾಡ್ತಾರೆ. ಹಾಗಾಗಿ ಅಂತಹ ಜ್ಞಾನಿಗಳಿಂದಾಗಿ ಉಪದೇಶವನ್ನ ಪಡಿಬೇಕು. ಅವರೇ ಅಂತಹ ಗುರುಗಳು. ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಅವರು ಕಂಡುಕೊಂಡು ನಮಗೆ ಉಪದೇಶ ಮಾಡತಕ್ಕಂಥ ಗುರುಗಳು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಆ ಅಪರೋಕ್ಷ ಜ್ಞಾನಿಗಳು ಹೇಗಿರುತ್ತಾರೆ, ಅವರು ಯಾವ ರೀತಿಯಲ್ಲಿ ಕರ್ಮಗಳನ್ನ ಮಾಡ್ತಾರೆ ಅಥವಾ ಕರ್ಮ ಮಾಡ್ತಾರೋ ಇಲ್ವೋ ಎಂಬ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಬ್ರಹ್ಮದೇವರು ಪ್ರಿಯವ್ರತನಿಗೆ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮುಕ್ತೋಪಿ ತಾವತ್ ಬಿಭ್ರುಯಾ ಸ್ವದೇಹಂ ಆರಬ್ಧಂ ಅಷ್ಟನ್ ಅಭಿಮಾನ ಶೂನ್ಯ ಯಥಾ ಉಪಯಾತಂ ಪ್ರತಿಯಾತ ನಿಗ್ರಹ ಕಿಂತು ಅನ್ಯ ದೇಹಾಯ ಗುಣಾನ್ ನ ರುಂತೆ. ಉಭಯತ್ರ ಭಾಗವತ ಜನಸ್ಯ ಲೌಕಿಕೀ ಪ್ರವೃತ್ತಿ ಅಬಂಧಿಕ ಇತ್ಯನ್ಯತಃ ವಿಲಕ್ಷಣ ಇತ್ಯಭಿಹಿತಂ ತತ್ಸ್ಫುಟೀಕರೋತಿ. ಅಂದ್ರೆ ಉಭಯತ್ರ ಭಾಗ ಅಂದ್ರೆ ಐಹಿಕ ಮತ್ತು ಪಾರತ್ರಿಕ ಎರಡೂ ಅವನು ಮಾಡತಕ್ಕಂಥ ಕರ್ಮಗಳೇನಿದೆ ಪ್ರತಿಬಂಧಕವಾಗೋದಿಲ್ಲ. ಭಾಗವತ ಜನಸ್ಯ ಅಂದ್ರೆ ಭಗವದ್ಭಕ್ತ ಅಂತ ಅರ್ಥ. ಭಗವದ್ಭಕ್ತನ ಪ್ರವೃತ್ತಿ ಅಂದ್ರೆ ಏನು? ಅವನು ಮಾಡುವಂತ ಕ್ರಿಯೆಗಳು. ಅಬಂಧಿಕ, ಪ್ರವೃತ್ತಿ ಶಬ್ದ ಸ್ತ್ರೀಲಿಂಗಕ್ಕೆ ಅಬಂಧಿಕ, ಬಂಧಕವಾಗೋದಿಲ್ಲ ಅಂದ್ರೆ ಮತ್ತೊಂದು ಮಗದೊಂದು ಜನ್ಮಗಳಿಗೆ ಕಾರಣವಾಗೋದಿಲ್ಲ. ಇತಿ ಅನ್ಯತಃ ವಿಲಕ್ಷಣ ಇತ್ಯಭಿಹಿತಂ ತಸ್ಫುಟೀಕರೋತಿ. ಅಂದ್ರೆ ನಮ್ಮ ಸಾಮಾನ್ಯ ಮನುಷ್ಯರ ಕರ್ಮಕ್ಕೂ ಆ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ವ್ಯಕ್ತಿಯ ಪ್ರವೃತ್ತಿಗೂ ಅವನ ಪ್ರಕ್ರಿಯೆಗಳಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಬ್ರಹ್ಮದೇವರ ಮಾತಿನ ಮೂಲಕವಾಗಿ. ಮುಕ್ತ ಶೋಪಿ ಶಬ್ದಕ್ಕೆ ಅರ್ಥ ಏನು? ಈಗಾಗಲೇ ಮೋಕ್ಷಕ್ಕೆ ಹೋದವನು ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನ ಪಡೆದಂತ ಜೀವನ್ಮುಕ್ತ ಅಂತ ಅರ್ಥ. ಜೀವನ್ಮುಕ್ತೋಪಿ ಸ್ವದೇಹಂ ತಾವತ್ ವಿವೃಯಾದೇವ. ತನ್ನ ದೇಹಕ್ಕೆ ಶಕ್ತಿ ಎಲ್ಲವರೆಗೂ ಭಗವಂತ ಕೊಟ್ಟಿದ್ದಾನೋ ತಾವತ್ ಅಲ್ಲಿವರೆಗೂ ದೇಹವನ್ನ ಧರಿಸಿ ಇರಲೇಬೇಕು. ಅಪರೋಕ್ಷ ಜ್ಞಾನ ಬಂತು ಅಂತ ಹೋಗಿ ಏನು ಮಾಡ್ಕೊಳ್ಳೋದಲ್ಲ. ಕುತಃ ಯಾಕೆ ಧರಿಸ್ಬೇಕು ಅಂದ್ರೆ ಯತಃ ತ್ರಿವಿಧಸ್ಯ ಕರ್ಮಣಃ ಮಧ್ಯೆ ಸಂಚಿತಸ್ಯ ಜ್ಞಾನೇನೇವ ವಿನಾಶೇಪಿ ಪ್ರಾರಬ್ಧಸ್ಯ ಭೋಗ್ಯನೇವ ನಾಶಃ. ಒಟ್ಟು ಸಂಚಿತ, ಆಗಾಮಿ, ಪ್ರಾರಬ್ಧ 3 ರೀತಿಯಾದ ಕರ್ಮ.
ಅಲ್ಲಿ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳು ಜ್ಞಾನದಿಂದ, ಆಗಾಮಿ ಕರ್ಮ ಹುಟ್ಟೋದೇ ಇಲ್ಲ. ಸಂಚಿತ ಕರ್ಮ ಸ್ಟಾಕ್ಗಳು ಜ್ಞಾನದಿಂದ ನಾಶ ಆಗತ್ತೆ. ಆದ್ರೆ ಈಗ ನಾನು ಎಷ್ಟನ್ನ ಅನುಭವಿಸ್ಬೇಕು ಅಂತ ಹುಟ್ಟಿದ್ದೇನೋ, ಎಷ್ಟು ಕರ್ಮವನ್ನ ನಾನು ಕರಗಿಸ್ಕೊಳ್ಬೇಕು ಅಂತ ಹುಟ್ಟಿದ್ದೇನೋ ಅಷ್ಟಂತೂ ಕರಗಿಸ್ಕೊಳ್ಳೇಬೇಕು. ಪ್ರಾರಬ್ಧ ಕರ್ಮ ಅದು ಕರಗೋದು ಹೇಗೆ? ಭೋಗದಿಂದ, ಅನುಭವಿಸುವುದು. ಹಾಗಾಗಿ ಅದನ್ನೇ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳುವಂಥದ್ದು, ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮವನ್ನ ಅನುಭವಿಸೇ ಕಳ್ಕೊಳ್ಬೇಕು. ಉಳಿದ ಕರ್ಮಗಳಾಗ್ಬೇಕಾದ್ರೆ ಜ್ಞಾನದಿಂದ ನಾಶವಾಗತ್ತೆ. ಪ್ರಾರಬ್ಧ ಕರ್ಮವನ್ನಾಗ್ಬೇಕಾದ್ರೆ ಜ್ಞಾನದಿಂದ ಅನುಭವಿಸಿ ಕರಗಿಸಿಕೊಳ್ಳಬೇಕು. ಜ್ಞಾನ ಮತ್ತು ನಮ್ಮ ಅನುಭವ ಅದರ ಮೂಲಕವಾಗಿ ಕರಗಿಸ್ಕೊಳ್ಬೇಕು. ಹಾಗಾಗಿ ತ್ರಿವಿಧಸ್ಯ ಕರ್ಮಣಃ ಮಧ್ಯೆ ಸಂಚಿತ, ಆಗಾಮಿ, ಪ್ರಾರಬ್ಧ ಈ ಮೂರು ಕರ್ಮಗಳ ಮಧ್ಯದಲ್ಲಿ ಸಂಚಿತಸ್ಯ ಜ್ಞಾನೇನೈವ ವಿನಾಶೇ ಅಪಿ, ಸಂಚಿತ ಮತ್ತು ಸಂಚಿತ ಕರ್ಮ ಜ್ಞಾನದಿಂದ ನಾಶವಾಗತ್ತೆ. ಆಗಾಮಿ ಕರ್ಮ ಅಂತೂ ಹುಟ್ಟೋದೇ ಇಲ್ಲ. ಆದ್ರೆ ಇನ್ನೊಂದಿದಿಲ್ಲ, ಪ್ರಾರಬ್ಧ, ಅದು ಮಾತ್ರ ಭೋಗೇನೈವ ನಾಶಃ, ಅದು ಭೋಗದಿಂದಲೇ ಅವನು ಅನುಭವಿಸಿ ಅದನ್ನ ಸತ್ಕರ್ಮಗಳನ್ನ ಮಾಡಿ ಕಳ್ಕೊಳ್ಬೇಕು. ಏತದೇವ ಆಹ, ಅದನ್ನೇ ಬ್ರಹ್ಮದೇವರ ಮಾತು ಹೇಳಿದ್ದು, ಪ್ರಾರಬ್ಧಂ ಅಶ್ನನ್ ಅಥವಾ ಆರಬ್ಧಂ ಅಶ್ನನ್ ಆಗಾಮಿನಃ ಕಾಗತಿ. ಅಲ್ಲ ಸರಿ, ಸಂಚಿತ ಕರ್ಮ ಜ್ಞಾನದಿಂದ ನಾಶ ಆಯಿತು, ಪ್ರಾರಬ್ಧ ಕರ್ಮವನ್ನ ಭೋಗಿಸಿ ಕಳ್ಕೊಂಡ, ಅನುಭವಿಸಿ ಕಳ್ಕೊಂಡ. ಇನ್ನು ಆಗಾಮಿ ಕರ್ಮ ಅದ್ರ ಗತಿ ಏನು ಅಂತ ಹೇಳಿದ್ರೆ, ಆಗಾಮಿನಃ ಕಾಗತಿ ನ ತಾವತ್ ಪೂರೈಸ್ಯವ ಜ್ಞಾನೇ ನಾಶ. ಸಂಚಿತ ಕರ್ಮದಂತೆ ಜ್ಞಾನದಿಂದ ನಾಶವಾಗೋದಿಲ್ಲ. ಜ್ಞಾನ ಸದ್ಭಾವದಶಾಯ ಉತ್ಪಾದ್ಯಮಾನಸ್ಯ ಜ್ಞಾನೇನ ನಾಶ ಅಯೋಗಾತ್. ಅಂದ್ರೆ ಯಾವಾಗ ಜ್ಞಾನ ಇದೆ, ಇನ್ನು ಮುಂದೆ ಹುಟ್ಟಬೇಕು, ಮುಂದೆ ಹುಟ್ಟೋದು ಈಗಲೇ ನಾಶ ಆಗತ್ತೆ ಅಂತ ಹೇಳಲಿಕ್ಕಾಗತ್ತಾ? ಉತ್ಪಾದ್ಯಮಾನಸ್ಯ, ಮುಂದೆ ಹುಟ್ಟುವಂಥದ್ದು ಜ್ಞಾನದಿಂದ ನಾಶವಾಗತ್ತೆ, ಈಗ ಇರುವಂತ ಜ್ಞಾನದಿಂದ. ಯಾಕೆ? ಜ್ಞಾನ ಈಗ ಬಂತು ಹೋಯ್ತು. ಹಾಗಾಗಿ ಈಗ ಇರುವಂತ ಜ್ಞಾನದಿಂದ ಮುಂದೆ ಹುಟ್ಟುವ ಕರ್ಮ ನಾಶ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ. ನಾಪಿ ದ್ವಿತೀಯಸ್ಯೇವ ಭೋಗೇನ, ಅಥವಾ ಪ್ರಾರಬ್ಧ ಕರ್ಮದಂತೆ ಭೋಗಿಸಿ ಕಳ್ಕೊಳ್ತಾನೆ, ಅದು ಆಗೋದಿಲ್ಲ. ಯಾಕೆಂದ್ರೆ ಕದಾಪಿ ಮುಕ್ತಿ ಭಾವ ಪ್ರಸಂಗಾತ್, ಮುಂದೆ ಹುಟ್ಟತಾನೆ ಇರುತ್ತೆ, ಅನುಭವಿಸ್ತಾನೆ ಇರ್ತಾನೆ ಅಂತ ಹೇಳಿದ್ರೆ ಅದು ಮುಗಿಯೋದೇ ಇಲ್ಲ. ಅಲ್ಲಿಗೆ ಹುಟ್ಟೋದು, ಅನುಭವಿಸೋದು, ಕರ್ಮಗಳ ಉತ್ಪತ್ತಿ, ಕರ್ಮಗಳನ್ನ ಅನುಭವಿಸೋದು, ಅನುಭವಿಸಿದ ಮತ್ತೆ ಕರ್ಮಗಳು ಹುಟ್ಟತ್ತೆ. ಅಲ್ಲಿ ಮುಕ್ತಿನೇ ಇಲ್ಲ ಅಂತ ಆಗ್ಬಿಡತ್ತೆ. ಕದಾಪಿ ಮುಕ್ತಿ ಭಾವ ಪ್ರಸಂಗಾತ್ ಇತ್ಯತಃ ಉಭಯಸ್ಮಾದಪಿ ವಿಶೇಷೋ ಅಸ್ತಿ. ಎರಡಕ್ಕಿಂತಲೂ ವಿಶೇಷ ಇದೆ ಇಲ್ಲಿಗೆ. ಕಿಮಿತಿ, ಏನದು ವಿಶೇಷ? ತಮ್ ವಿಶೇಷಂ ಸ್ಪಷ್ಟಯತಿ, ಆ ವಿಶೇಷವನ್ನೇ ತೋರಿಸ್ತಾ ಇದ್ದಾರೆ. ಏನದು? ಅನ್ಯ ಇತಿ ಕಿಂತು ಅನ್ಯ ದೇಹಾಯ ಗುಣಾನ್ನವರುಂತೆ. ಅನ್ಯ ದೇಹಾಯ ಅಂದ್ರೆ ಮತ್ತೊಂದು ಆಗಾಮಿ ಕರ್ಮವನ್ನ ತೆಗೆದುಕೊಂಡು ಮತ್ತೊಂದು ದೇಹವನ್ನು ಪಡೆಯೋದು, ಅದು ಕಾರಣ ಆಗೋದಿಲ್ಲ. ಅನ್ಯ ದೇಹಾಯ ಅಂದ್ರೆ ಮತ್ತೊಂದು ದೇಹವನ್ನು ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಗುಣಾನ್ ಅಂದ್ರೆ ಪ್ರಾಕೃತ ಗುಣಗಳು, ರೂಪ ರಸ ಗಂಧ ಸ್ಪರ್ಶ, ಸತ್ವ ರಜಸ್ವ ತಮಸ್ಸು ಅಂತಕ್ಕಂಥ ಗುಣಗಳನ್ನ ನಾವು ವೃಂಕ್ತೆಯನ್ನ ಅನುಭವತಿ. ಹಾಗಾಗಿ ಈ ದೇಹವನ್ನ ಪಡೆದುಕೊಂಡು ಏನೇ ಅವನು ಊಟ ಮಾಡ್ಲಿ, ತಿಂಡಿ ತಿನ್ಲಿ, ಮಾತಾಡ್ಲಿ, ಪ್ರಕೃತಿಯನ್ನ ನೋಡ್ಲಿ, ಯಾವುದು ಕೂಡ ಮತ್ತೊಂದು ದೇಹವನ್ನ ತಂದುಕೊಡ್ಲಿಕ್ಕೆ ಕಾರಣವಾಗೋದಿಲ್ಲ. ಹಾಗಾಗಿ ಇದ್ರ ಒಟ್ಟು ಅಭಿಪ್ರಾಯ ಹೇಳ್ತಾರೆ, ಇದಮುಚಿತಂ ಭವತಿ ಯತ್ ರಾಗದ್ವೇಷಾಭ್ಯಾಂ ಕ್ರಿಯತೆ ತದೇವ ಹಿ ಬಂಧಕಂ. ನಾವು ರಾಗ ಅಂದ್ರೆ ಕಾಮನೆಯಿಂದಲೋ ಅಥವಾ ಮತ್ತೊಬ್ಬರ ಮೇಲಿನ ದ್ವೇಷದಿಂದಲೋ ಅಸೂಯೆಯಿಂದಲೋ ಏನಾದರೂ ಕರ್ಮಗಳನ್ನ ಮಾಡಿದ್ರೆ ಅದು ನಮಗೆ ಬಂಧಕ, ನಮಗೆ ಮತ್ತಷ್ಟು ತೊಂದರೆ ಕೊಡ್ತಾ ಹೋಗತ್ತೆ. ಶೌಚನಸ್ತಃ ಏವ, ರಾಗದ್ವೇಷಗಳಿಲ್ಲ, ಯಾರ ಮೇಲೆ ರಾಗವೂ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ, ಕಾಮ ಕ್ರೋಧ ಲೋಭ ಅಸೂಯೆ ಯಾವುದೂ ಇಲ್ಲ. ನಸ್ತಃ ತತಃ ತಸ್ಯ ಸ್ಥಿತಸ್ಯಾಪಿ ಫಲ ಅನನುಭಾವಕತ್ವ ರೂಪೋ ವಿಶೇಷ. ಹಾಗಾಗಿ ಕರ್ಮ ಮಾಡ್ತಾ ಇದ್ದಾನೆ, ಕರ್ಮದಲ್ಲೇ ಇದ್ದರೂ ಕೂಡ ಆ ಕರ್ಮದ ಫಲದ ಬಗ್ಗೆ ವ್ಯಾಮೋಹ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ ಅಭಿಮಾನಗಳಿಲ್ಲ, ಇದು ವಿಶೇಷ. ಅತಏವ ಪ್ರತಿಯಾತ ನಿದ್ರಾಹ ಅಂದ್ರೆ ಅಜ್ಞಾನಂ ತತ್ ಕಾರ್ಯಭೂತ ರಾಗಾದಿ ಯಸ್ಮಾತ್ ಸಹ ಇತ್ಯುಕ್ತಂ. ಪ್ರತಿಯಾತ ಅಂದ್ರೆ ಇಲ್ಲ, ಈ ನಿದ್ರಾ ಅಂದ್ರೆ ಅಜ್ಞಾನ ಆಗ್ಲಿ, ಅಜ್ಞಾನದ ಕಾರ್ಯಗಳಾಗ್ಲಿ, ಕಾಮಕ್ರೋಧಾದಿಗಳಾಗ್ಲಿ ಎಲ್ಲವನ್ನು ಬಿಟ್ಟವನ ಕರ್ಮ ಮಾಡ್ತಾ ಇದ್ದಾನೆ. ತದಪಿ ಕುತಃ, ಯಾಕೆ ಹಾಗೆ? ರಾಗದ್ವೇಷಗಳಿಲ್ಲದೆ ಕರ್ಮ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ಅಭಿಮಾನ ಶೂನ್ಯ. ಅಭಿಮಾನ ಇದ್ರೆ ಮಾತ್ರ ರಾಗದ್ವೇಷ ಹುಟ್ಲಿಕ್ಕೆ ಸಾಧ್ಯ. ಅಭಿಮಾನ ಇಲ್ಲದೆ ಇದ್ದಾಗ ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಅಭಿಮಾನಾದೇವ ಹಿ ರಾಗಾದಿ, ಅಭಿಮಾನದಿಂದ ತಾನೇ ರಾಗಾದಿಗಳು. ತರ್ಹಿ ತದಾಚರಣಮಪಿ ಕೀದೃಶಂ, ಅಲ್ಲ ಅದನ್ನ ನಾವು ಅನುಭವಿಸೋದು, ನಾವು ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಕಳ್ಕೊಳ್ಳೋದು ಅದು ಹೇಗೆ ಅಂತ ಹೇಳಿದ್ರೆ, ಯಥಾ ಉಪಯಾತಂ, ನಮ್ಗೆ ಗೊತ್ತಿಲ್ಲ ಹೇಗೆ ದೇವರು ನಮಗೆ ದಾರಿಯನ್ನ ಏನೇನು ಕೊಡ್ತಾ ಹೋಗ್ತಾನೋ ಕೊಟ್ಟದ್ದನ್ನು ಅನುಭವಿಸ್ತಾವ. ಯಾರಿಗೂ ಮುಂದಿನ ಕ್ಷಣ ಗೊತ್ತಿರೋದಿಲ್ಲ.
ಮುಂದಿನ ಕ್ಷಣದಲ್ಲಿ ಏನಾಗುತ್ತೋ ಅದನ್ನು ಅನುಭವಿಸೋದಷ್ಟೇ. ಹಾಗೆ ಯಥಾ ಉಪಯಾತಂ ಎದೃಚ್ಛಯ ಪ್ರಾಪ್ತಂ, ಎದೃಚ್ಛ ಶಬ್ದಕ್ಕೆ ಭಗವದಿಚ್ಛಾ ಅಂತ ಅರ್ಥ, ಆಕಸ್ಮಿಕ ಅಂತ ಅರ್ಥ ಅಲ್ಲ. ಸಾಮಾನ್ಯ ಸಂಸ್ಕೃತದಲ್ಲಿ ಎದೃಚ್ಛ ಶಬ್ದಕ್ಕೆ ಆಕಸ್ಮಿಕವಾಗಿ ಬಂದದ್ದು ಅಂತ ಅರ್ಥ. ಆಕಸ್ಮಿಕವಾಗಿ ಯಾವುದು ಬರೋದಿಲ್ಲ, ಎಲ್ಲವೂ ದೇವರ ಇಚ್ಛೆಗೆ ಅನುಗುಣವಾಗಿ ಬರುವಂಥದ್ದು. ಹಾಗಾಗಿ ಎದೃಚ್ಛಾ ಶಬ್ದಕ್ಕೆ ಭಗವಂತನ ಇಚ್ಛೆ. ಯಥೋಪಯಾತಂ ಎದೃಚ್ಛಯ ಪ್ರಾಪ್ತಂ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಏನೇನು ಬರುತ್ತೋ ಬಂದದ್ದನ್ನ ಎದುರಿಸೋದು, ಅನುಭವಿಸುವುದು, ಹಾಗೆ ಆ ಕರ್ಮಗಳನ್ನ ಕಳ್ಕೊಂಡು ಮುಂದೋಗೋದು. ಅಷ್ಟನ್ ಅಂದ್ರೆ ಅನುಭವನ್ ಇತಿ ಅನೇನ ರಾಗದ್ವೇಷ ಪೂರ್ವಕತ್ವ ಭಾವೇನ ನ ತತ್ಕರ್ಮಣ ಬಂಧಕತ್ವಂ ಇತ್ಯುಕ್ತಂ ಸ್ಪಷ್ಟೀಕೃತಂ ಭವತಿ. ಹಾಗಾಗಿ ರಾಗದ್ವೇಷಾದಿಗಳು ಇಲ್ಲದೆ ಕರ್ಮ ಮಾಡ್ತಾ ಇದ್ದಾನೆ, ಅದರಿಂದಾಗಿ ಆ ಕರ್ಮವು ಆ ಕರ್ಮವೇ ಆ ರಾಗದ್ವೇಷಗಳು ಇದ್ದ ಕರ್ಮ ಪ್ರತಿಬಂಧಕ, ರಾಗದ್ವೇಷ ಇಲ್ಲದೆ ಮಾಡತಕ್ಕಂಥ ಕರ್ಮ ಅದು ಪ್ರತಿಬಂಧಕವಾಗೋದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ತುರ್ಕೊಮ್ಮೆ ಓದ್ತೀನಿ. ಮುಕ್ತೋಪಿ ತಾವತ್ ಸ್ವದೇಹಂ ಮುಕ್ತೋಪಿ ಆರಬ್ಧಂ ಅಷ್ಟನ್ನ ಅಭಿಮಾನ ಶೂನ್ಯ ಆರಬ್ಧಂ ಅಷ್ಟನ್ನ ತಾವತ್ ಸ್ವದೇಹಂ ವಿಬ್ರೂಯಾತ್ ಪ್ರತಿಯಾತ ನಿದ್ರಃ ಯಥಾ ಉಪಯಾತಂ ಯಥಾ ಉಪಯಾತನ್ ಯಥಾ ಉಪಯಾತಂ ಸ್ವದೇಹಂ ವಿಬ್ರೂಯಾತ್ ಕಿಂತು ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ, ಕಿಂತು ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ. ಮುಕ್ತೋಪಿ ತಾವತ್ ವಿಬ್ರೂಯಾತ್ ಸ್ವದೇಹಂ ಆರಬ್ಧಮಷ್ಟನ್ ಅಭಿಮಾನ ಶೂನ್ಯ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂತ್ವನ್ಯದೇಹಾಯ ಗುಣಾನ್ ನ ವೃಂಕ್ತೆ. ಬೇಕಾದ್ರೆ ಅರ್ಥ ಹೇಳ್ತೀನಿ ನೋಡಿ, ಅದಕ್ಕೆ ಬರೀ ಅನ್ವಯ ಹೇಳಿದೆ, ಅನ್ವಯ ಅರ್ಥ ಬೇಕಾದ್ರೆ ನೋಡ್ಕೊಳ್ಳಿ. ಮುಕ್ತೋಪಿ ಜೀವನ್ಮುಕ್ತನಾಗಿದ್ದರೂ ಕೂಡ ಯಥಾ ಆರಬ್ಧಂ ಯಥಾ ಉಪಯಾತಂ ಹೇಗೆ ಬರುತ್ತಾ ಇರುತ್ತೋ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಹೇಗೆ ಕರ್ಮಗಳು ನಮ್ಮ ಎದುರಿಗೆ ಬರುತ್ತಾ ಇರುತ್ತೋ ಹಾಗೆಯೇ ಪ್ರತಿಯಾತ ನಿದ್ರಹ ಅವುಗಳ ಮೇಲಿನ ವ್ಯಾಮೋಹ ರಾಗದ್ವೇಷಾದಿಗಳನ್ನು ಬಿಟ್ಟವನಾಗಿ, ಅಭಿಮಾನ ಶೂನ್ಯ ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ, ತಾವತ್ ಕರ್ಮಗಳು ಕಳೆಯುವವರೆಗೂ ದೇಹ ಇರುವವರೆಗೂ ಸ್ವದೇಹಂ ವಿಬ್ರೂಯಾತ್ ನಮ್ಮ ದೇಹ ತತ್ವಜ್ಞಾನವನ್ನ ಪಡೆದಂತ ದೇಹವನ್ನ ವಿಬ್ರೂಯಾತ್ ಧರಿಸಿ. ಕಿಂತು ಆದ್ರೆ ತಾನು ಮಾಡುವಂತ ಕರ್ಮ ಆಗಬೇಕಾದ್ರೆ ಅನ್ಯ ದೇಹಾಯ ಮತ್ತೊಂದು ದೇಹಕ್ಕೆ ಕಾರಣವಾಗಿರುವಂತ ಗುಣಗಳನ್ನು ಅಂದ್ರೆ ಮತ್ತೊಂದು ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಕರ್ಮದ ಮೂಟೆ, ಕರ್ಮದ ಸಂಗ್ರಹವನ್ನು ನಾವು ವೃಂಕ್ತೆ ಅದು ಹೊಂದುವುದಿಲ್ಲ ಅಥವಾ ಒಟ್ಟು ಹಾಕುವುದಿಲ್ಲ, ಪ್ರಾರ್ಥಿಸುವುದಿಲ್ಲ. ಮತ್ತೊಂದು ದೇಹಕ್ಕೆ ಕಾರಣವಾದಂತಹ ಕರ್ಮಗಳು ಇದಾಗುವುದಿಲ್ಲ. ಈ ದೇಹದ ನಾಶಕ್ಕೆ ಕಾರಣವೇ ಹೊರತಾಗಿ ಮತ್ತು ಹೊಸ ಕರ್ಮಗಳು ಹುಟ್ಟುವುದಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣ.